ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋದು ಮೆದುಳ ಆರೋಗ್ಯವನ್ನು ಕೆಡಿಸುವಂಥ ಅಭ್ಯಾಸಗಳು ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ. ಅವು ಯಾವೆಲ್ಲ ಅಂತ ನೋಡೋಣ. ಕಾಮನ್ ಆಗಿ ನಮ್ಮ ಮೆದುಳು ತುಂಬ ಇಂಪಾರ್ಟೆಂಟು. ಯಾವುದಕ್ಕೆಲ್ಲಪ್ಪ ಅಂತಂದರೆ ನಾವು ಥಿಂಕಿಂಗ್ ಮಾಡೋದಾಗಿರ್ಬೋದು, ಯೋಚನೆ ಮಾಡೋದಾಗಿರ್ಬೋದು, ಮೆಮೊರಿ ಆಗಿರ್ಬೋದು, ಈ ಥರ ಮೇನ್ ಆಗಿರುವಂಥ ಕೆಲಸಗಳು ಎಲ್ಲವೂ ಮೆದುಳಿನಿಂದನೇ ನಡೀತಾ ಇರುತ್ತೆ. ಹಾಗಾಗಿ ಮೆದುಳಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಯಾವ ತಪ್ಪುಗಳಿಂದ ನಮ್ಮ ಮೆದುಳಿಗೆ ತೊಂದರೆ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಮೊದಲನೇದಪ್ಪ ಅಂತಂದರೆ ತುಂಬ ಜಾಸ್ತಿ ಶುಗರ್ ತಿನ್ನೋದ್ರಿಂದ, ಅಂದರೆ ಕಾಮನ್ ಆಗಿ ನಾವೊಂದು ಇನ್ಸುಲಿನ್ ಒಂದು ರೆಸಿಸ್ಟೆನ್ಸ್ ಏನಾದರೂ ಬಂದುಬಿಟ್ರೆ ನಮಗೆ ಏನಾಗುತ್ತೆ, ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಕಾಣಿಸ್ಕೊಳ್ಳುತ್ತೆ. ಟೈಪ್ 2 ಡಯಾಬಿಟೀಸ್ ಅದು ಏನಾಗುತ್ತೆ ಅಂದರೆ ಮೆದುಳಿನ ಮೇಲೆ ಒಂದು ಏನಾಗುತ್ತೆ, ಒಂದು ಡಿಮೆನ್ಷಿಯಾ ಅಂತ, ಒಂದು ನೆನಪಿನ ಶಕ್ತಿ ಕಮ್ಮಿ ಆಗೋದಾಗಲಿ, ಅಲ್ಜಿಮಿಯರ್ ಡಿಸೀಸ್ ಬರೋದಾಗಲಿ, ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ಶುಗರ್ನ, ಅಂದರೆ ಪ್ಲೇನ್ ಶುಗರ್ನ ತಿನ್ನದೇ ಇರಬೇಕು ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ನ ಒಂದು ಕಟ್ಟವನ್, ಅಂದರೆ ಕಡಿಮೆನೇ ತಿನ್ನಬೇಕು ಅಂತ ಹೇಳ್ಬೋದು. ಹಾಗಾಗಿ ಶುಗರ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಅಂದರೆ ಪ್ಲೇನ್ ಶುಗರ್ರಿ ಏನಿವು ಹೊರಗಡೆ ತಿನ್ನುವಂಥ ಸ್ವೀಟ್ಸ್ ಆಗಲಿ, ಈ ಥರದ್ದೆಲ್ಲ ಪ್ಲೇನ್ ಶುಗರ್ ಇರ್ತಾವಲ್ಲ, ಅವುಗಳನ್ನು ತಿಂದರೆ ಮೆದುಳಿನ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು, ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಚಿಕ್ಕ ಮಕ್ಕಳಿಂದನೂ ಕೂಡ ಮತ್ತು ಡಯಾಬಿಟೀಸ್ ಇರೋರಾಗಲಿ ಯಾರೇ ಇರಲಿ ಶುಗರ್ನ ಒಂದು, ಯಾಕೆಂದರೆ ಅದರಲ್ಲಿ ಎಂಟಿ ಕ್ಯಾಲೋರೀಸ್ ಇದೆ, ಅದರಿಂದ ಏನು ಕ್ಯಾಲೋರೀಸ್ ಅಷ್ಟೇ ಬರುತ್ತೆ, ಅದರಿಂದ ಪ್ರಯೋಜನಗಳು ಕಮ್ಮಿ. ಹಾಗಾಗಿ ಶುಗರ್ನ ಕಟ್ ಡೌನ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಮೆದುಳಿನ ಒಂದು ಕೆಲಸ ಚೆನ್ನಾಗಿರ್ಬೇಕಂದ್ರೆ ಶುಗರ್ನ ಕಡಿಮೆ ಮಾಡಬೇಕು. ಅದಾದ ನಂತರ ಎರಡನೇದು ಏನಪ್ಪ ಅಂದರೆ ಒಂದು ನಿದ್ದೆ. ಕಾಮನ್ ಆಗಿ ನಿದ್ದೆ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಒಂದು ರೆಸ್ಟ್ ಸಿಕ್ಕಂಗಾಗುತ್ತೆ ಮತ್ತು ಮೆದುಳಿನ ಕೆಲಸ ತುಂಬ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಮೆದುಳಿನ ಸೆಲ್ಸ್ಗಳು ಅಲ್ಲಿ ಹೊಸ ಹೊಸ ಸೆಲ್ಸ್ಗಳು ಹುಟ್ಟುತ್ತವೆ ಅಂತ ಹೇಳ್ಬೋದು. ನಾವು ಒಳ್ಳೆಯ ರೀತಿಯಿಂದ ರೆಸ್ಟ್ ಮಾಡಿದರೆ ಮಾತ್ರ ಇವೆಲ್ಲ ಆಗ್ತವೆ ಅಂತ ಹೇಳ್ಬೋದು. ಆಮೇಲೆ ಇದಕ್ಕೊಂದು ಟೈಮಿಂಗ್ ಅಪ್ಪ ಅಂದರೆ 7 ರಿಂದ 8 ಅವರು ನಾವು ಡೈಲಿ ನಿದ್ದೆ ಮಾಡಲೇಬೇಕು. ಒಂದು ವೇಳೆ ನಮಗೇನಾದ್ರು ನಾವು ನಿದ್ದೆ ಮಾಡದೇ ಇದ್ದರೆ, ಕಡಿಮೆ ನಿದ್ದೆ ಮಾಡಿದರೆ, ಅವಾಗೇನಾಗುತ್ತೆ ಅಂದರೆ ನಮ್ಮ ಬ್ರೈನಿನ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ. ನಾವೊಂದು ಥಿಂಕ್ ಮಾಡಲಿಕ್ಕಾಗಲ್ಲ, ಒಂದು ಡಿಸಿಷನ್ ತೊಗೊಳ್ಲಿಕ್ಕಾಗಲ್ಲ, ಮೂಡ್ ಚೆನ್ನಾಗಿರಲ್ಲ, ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ ಒಂದು ನಿದ್ದೆ ಸರಿ ಮಾಡದೇ ಇದ್ದರೆ. ಹಾಗಾಗಿ ಮೆದುಳು ಚೆನ್ನಾಗಿರ್ಬೇಕಂದ್ರೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಪ್ರಾಪರ್ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟು. ಅದಾದ ನಂತರ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು. ಅಂದರೆ ಇವಾಗ ಏನಪ್ಪ ಅಂತಂದರೆ ಒಂದು ಕೆಲಸ ಒಂದೇ ಟೈಮಲ್ಲಿ 2-3 ಕೆಲಸಗಳನ್ನು ಮಾಡೋದು ಮೊದಲು ಚೆನ್ನಾಗೇ ಇರುತ್ತೆ. ಅಂದರೆ ಒಂದು ಕಾಲನ್ನ ಒಂದರಲ್ಲಿ ಇಡಿ ಅಂತ ಹೇಳ್ತಿರ್ತೀವಿ, 2-3ರಲ್ಲಿ ನಾವು ಇಟ್ಟಾಗ ಏನಾಗುತ್ತಪ್ಪ ಅಂದರೆ ಅದು ಬರ್ತಾ ಹೋಗ್ತಾ ಅವಾಗ ಏನಾಗುತ್ತೆ ಅಂದರೆ ಅದರ ಒಂದು ಕ್ವಾಲಿಟಿಯಾಗಿ ನಾವು ಕೆಲಸ ಮಾಡಲಿಕ್ಕಾಗಲ್ಲ. ಆಮೇಲೆ ನಮ್ಮ ಬ್ರೈನ್ ಮೇಲೆ ಕೂಡ ಅದು ಒತ್ತಡ ಬೀಳುತ್ತೆ. ಹಾಗಾಗಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ತುಂಬ ಒಳ್ಳೆಯದಲ್ಲ. ಅಂದರೆ ಮೊದಲು ಚೆನ್ನಾಗಿದ್ರು ಕೂಡ ಹೋಗ್ತಾ ಬ್ರೈನ್ ಮೇಲೆ ಒತ್ತಡ ಬಿದ್ದು ಏನಾಗುತ್ತಪ್ಪ ಅಂದರೆ ಬ್ರೈನ್ದು ಒಂದು IQ ಲೆವೆಲ್ ಏನಿದೆಯಲ್ಲ ಅದು ಲೋ ಆಗಿಬಿಡುತ್ತೆ. ಹಾಗಾಗಿ ಮಲ್ಟಿ ಟಾಸ್ಕಿಂಗ್ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಬ್ರೇಕ್ಫಾಸ್ಟ್ ಮಾಡದೇ ಇರುತ್ತಾರೆ ಒಬ್ಬೊಬ್ಬರು. ಬೆಳಿಗ್ಗೆ ಉಪಹಾರ ತಿನ್ನದೇ ಇರೋದು. ಒಂದು ವೇಳೆ ನಾವು ನೋಡಿ ಒಳ್ಳೆ ರೀತಿಯಿಂದ ನಿದ್ದೆ ಮಾಡಿಕೊಂಡು ಬೆಳಿಗ್ಗೆ ಏನಾದರೂ ನಾವು ಉಪಹಾರ ತಿಂದೇ ಇದ್ದರೆ, ಒಂದು ಟಿಫಿನ್ ಮಾಡದೇ ಇದ್ರೆ ಏನಾಗುತ್ತಪ್ಪ ಅಂತಂದರೆ ಬ್ರೈನಿಗೆ ಎನರ್ಜಿ ಬೇಕು, ಅದು ಗ್ಲುಕೋಸಿಂದ ಎನರ್ಜಿ ಬೇಕಾಗುತ್ತೆ. ಆಮೇಲೆ ಬೆಳಗಿನ ಉಪಹಾರ ತುಂಬ ಮೇನ್, ನಮ್ಮ ದಿನ ಸ್ಟಾರ್ಟ್ ಆಗೋದೇ ಬೆಳಿಗ್ಗೆ. ಹಾಗಾಗಿ ನಾವು ತಿನ್ನಲೇಬೇಕು. ಒಂದು ವೇಳೆ ನಾವೇನಾದ್ರು ಸ್ಕಿಪ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಎನರ್ಜಿ, ಈ ಗ್ಲುಕೋಸ್ ಲೆವೆಲ್ ಕಡಿಮೆಯಾಗಿ ನಮ್ಮ ಬ್ರೈನಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವೇನು ಮಾಡೋದಪ್ಪ ಅಂತಂದರೆ ಮೊದಲು ಬೆಳಿಗ್ಗೆ ಸರಿಯಾದ ಸಮಯದಲ್ಲಿ ನಾವು ಟಿಫಿನ್ನ ತಿನ್ನಲೇಬೇಕು. ಇಲ್ಲಿ ಸ್ಕಿಪ್ ಮಾಡಬಾರ್ದು. ಒಂದು ವೇಳೆ ಸ್ಕಿಪ್ ಮಾಡಿದರೂ ಕೂಡ ಏನಾಗುತ್ತೆ, ಮತ್ತೆ ಬೇರೆ ಟೈಮಲ್ಲಿ ಜಾಸ್ತಿ ತಿಂದ್ಬಿಡ್ತೀವಿ. ಹಾಗಾಗಿ ಸ್ಕಿಪ್ ಅನ್ನೋದು ಒಳ್ಳೆಯದಲ್ಲ. ಸ್ಕಿಪ್ ಮಾಡ್ದೇ ಬೆಳಿಗ್ಗೆ ಊಟನ ನಾವು ದಿನದ ಎಲ್ಲ ಊಟಕ್ಕಿಂತನೂ ಜಾಸ್ತಿ ತಿನ್ಬೋದು ಬೆಳಿಗ್ಗೆ ಊಟ ಅಂತ ಹೇಳ್ಬೋದು. ಬೆಳಿಗ್ಗೆ ಊಟ ತಿನ್ನೋದ್ರಿಂದ ಬ್ರೈನ್ಗೆ ಎನರ್ಜಿ ಇನ್ಸ್ಟೆಂಟಾಗಿ ಸಿಗುತ್ತೆ ಮತ್ತು ಒಳ್ಳೆ ರೀತಿಯಿಂದ ಬ್ರೈನ್ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಜಾಸ್ತಿ ಮಕ್ಕಳಾಗಲಿ ಎಲ್ಲರೂ ಏನು ಮಾಡ್ತಾಯಿದ್ದೀವಿ ಅಂದರೆ ಫೋನ್ ಆಗಲಿ, ಇಲ್ಲಪ್ಪ ಅಂತಂದರೆ TV ಆಗಲಿ, ವಾಟೆವರ್ ಸ್ಕ್ರೀನ್ ಟೈಮ್ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಅವೇರ್ನೆಸ್ ಕೂಡ ಆಗ್ತಾ ಇದ್ದಾವೆ, ಅವೇರ್ನೆಸ್ ವಿಡಿಯೋಗಳು ಕೂಡ ಬರ್ತಾ ಇದ್ದಾವೆ.
ಎಷ್ಟು ಟೈಮ್ ನೋಡ್ಬೇಕು ಅಷ್ಟು ಟೈಮ್ ನೋಡ್ಬೋದು. 1 ಅವರ್ 2 ಅವರ್ ನೋಡಿದ್ರೆ ತೊಂದರೆ ಇಲ್ಲ. ಬಟ್ 5-6 ಅವರ್ 7 ಅವರ್ 8 ಅವರ್ ಈ ತರ ನೋಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಮಕ್ಕಳಲ್ಲಿ ನಾನಾ ತರ ತೊಂದರೆಗಳು ಬರ್ತಾ ಇದ್ದಾವೆ. ಅದನ್ನ ನೋಡ್ತಾ ಇದೀವಿ ನಾವು. ಅಂದ್ರೆ ಮೆಂಟಲ್ ಡಿಸೀಸಸ್ಗಳು ಬರ್ತಾ ಇದ್ದಾವೆ. ಅವರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ. ಅವರು ಮೆಮೊರಿ ಕೂಡ ಸರಿ ಇರ್ತಾ ಇಲ್ಲ. ಒಂದು ಮೆಂಟಲ್ ಡಿಸಾರ್ಡರ್ಸ್ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಈ ಚಿಕ್ಕ ಮಕ್ಕಳಲ್ಲಿ. ಹಾಗಾಗಿ ಅದನ್ನ ಚಿಕ್ಕ ಮಕ್ಕಳಲ್ಲಿ ಆ ಒಂದು ಏನಿದೆಯಲ್ಲ ಆ ಬ್ರೇನ್ಗೆ ಓವರ್ಲೋಡ್ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಒಳ್ಳೇದು ತೋರಿಸೋದು ಅಂದ್ರೆ ಎಷ್ಟೊತ್ತನ ತೋರಿಸ್ತಾ ಅದು ಕೂಡ ಒಂದು ಓವರ್ಲೋಡ್ ಆಗಿ ಮಕ್ಕಳಲ್ಲಿ ನಾನಾ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಅದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ತೋರಿಸಿದ್ರು ಒಳ್ಳೇದೇ ತೋರಿಸ್ಬೇಕು. ಸಾಧ್ಯವಾದಷ್ಟು ಕಡಿಮೆನೆ ಮಾಡಿ ಅವರಿಗೆ ಆಟ ಆಡೋದು ಅದು ಒಳ್ಳೇದಂತ ಹೇಳಿ ಅದನ್ನ ಇದು ಮಾಡ್ಬೋದು. ಅದಾದ ನಂತರ ಲ್ಯಾಕ್ ಆಫ್ ಎಕ್ಸಸೈಸ್ ಅಂತ ಹೇಳ್ಬೋದು. ಸರಿಯಾದ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಇತ್ತಪ್ಪ ಅಂತಂದ್ರೆ ನಮ್ಮ ಬ್ರೇನ್ ಮೇಲೆ ತುಂಬಾ ಬ್ಲಡ್ ಫ್ಲೋ ಸರಿ ಆಗ್ಲಿಕ್ಕಿಲ್ಲ ನಮ್ಮ ಬ್ರೈನಿಗೆ. ಹಾಗಾಗಿ ನಾವು ಒಂದು ಎಕ್ಸಸೈಸ್ ಮಾಡೋದ್ರಿಂದ ಆಗಲಿ, ಇಲ್ಲಾಂದ್ರೆ ಒಂದು ಸ್ಕಿಪ್ಪಿಂಗ್ ಆಡೋದ್ರಿಂದ ಆಗಲಿ, ಜಂಪಿಂಗ್ ಮಾಡೋದ್ರಿಂದ ಆಗಲಿ ಬ್ಲಡ್ ಫ್ಲೋ ಚೆನ್ನಾಗಿತ್ತಪ್ಪ ಅಂದ್ರೆ ಬ್ರೈನ್ ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಂತ ಹೇಳ್ಬೋದು. ಹಾಗಾಗಿ ಆಮೇಲೆ ಬ್ರೈನ್ ಕೂಡ ಖುಷಿಯಾಗಿರುತ್ತೆ, ಒಳ್ಳೆ ಅಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಕ್ಸಸೈಸ್ನ ಮಾಡೋದು ತುಂಬ ಒಳ್ಳೆಯದು. ಅದರಲ್ಲಿ ವಾಕಿಂಗ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ವಾರದಲ್ಲಿ 5 ದಿನ ವಾಕಿಂಗ್ ಮಾಡೋದು ಕೂಡ ಇದು ಬ್ರೈನ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ಅದಾದ ನಂತರ ನೆಗೆಟಿವ್ ಆಗಿ ಮಾತಾಡೋದು, ಇಲ್ಲಾಂದ್ರೆ ನೆಗೆಟಿವ್ ನಾವಾಗೆ ಬೇರೆಯವ್ರು ಹೇಳೋದು ದೂರ ಹೋಯ್ತು, ನಾವೇ ಮಾಡ್ಕೊಳ್ಳೋದು, ನನಗೇನು ಬರಲ್ಲ, ನೆಗೆಟಿವ್ ಥಾಟ್ಸ್ ತೊಗೊಳೋದು. ನೆಗೆಟಿವ್ ಥಾಟ್ಸ್ ತೊಗೊಂಡಾಗ ಬ್ರೈನಿಗೆ ನಾವೇನು ಅನ್ಕೊಳ್ತೀವಿ ಅದು ಮಾಡೋಷ್ಟು ಕೆಲಸ ಇರುತ್ತೆ ಬ್ರೈನಲ್ಲಿ. ನಾವು ಶಾರ್ಪ್ ಇದ್ದೀವಿ ಅಂದರೆ ಅದು ದಿನ ಅನ್ಕೊಂಡು ಅದನ್ನ ಕೆಲಸ ಮಾಡ್ತಾ ಇದ್ರೆ ಆ ಬ್ರೈನೇ ನಮಗೆ ದಾರಿ ತೋರಿಸುತ್ತೆ. ಮುಂದೆ ಏನು ಮಾಡಬೇಕು, ಯಾವ ಥರ ಏನು ಅನ್ನೋದು ಒಂದು ದಾರಿ ತೋರಿಸುತ್ತೆ. ನಾವಿಲ್ಲ ನೆಗೆಟಿವ್, ನಮ್ಮ ಕೈಲಿ ಏನಾಗಲ್ಲ ಆ ಥರದ್ದೆಲ್ಲ ನೆಗೆಟಿವ್ ಕೊಟ್ಟರೆ ನಮ್ಮ ಬ್ರೈನಿಗೆ ಅದು ನೆಗೆಟಿವ್ ಆಗುತ್ತೆ. ಆಮೇಲೆ ಬ್ರೈನಿಗೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ನೆಗೆಟಿವ್ ಥಾಟ್ಸ್ ಆಗಲಿ, ನೆಗೆಟಿವ್ ಮೈಂಡೆಡ್ ಪೀಪಲ್ ಆಗಲಿ, ಅಂಥವರಿಂದ ನಾವು ಸಾಧ್ಯವಾದಷ್ಟು ದೂರ ಇರೋದ್ರಿಂದ ನಮ್ಮ ಬ್ರೈನಿಗೆ ತುಂಬ ಒಳ್ಳೇದಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮೇನ್ ವಾಟರ್ ನೋಡಿ, ಬ್ರೈನು 75% ವಾಟ್ರಿಂದನೇ ಮಾಡಲ್ಪಟ್ಟಿದೆ. ಹಾಗಾಗಿ ಅಟ್ಲೀಸ್ಟ್ ಜಸ್ಟ್ 2% ಕಮ್ಮಿ ಆದರೆ ನಮ್ಮ ಥಿಂಕಿಂಗ್ ಲೆವೆಲ್ ಕಮ್ಮಿ ಆಗುತ್ತೆ, ನಮಗೆ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಗುತ್ತೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ನೀರನ್ನ ಮಿನಿಮಮ್ 2 ಲೀಟರ್ ಆದರೂ ಕುಡಿಲೇಬೇಕು. ಅದಕ್ಕಿಂತ ಕಡಿಮೆ ಕುಡಿದಾಗ ಅಂದರೆ ನೀರು ಕುಡಿಯೋದು ಇದು ವ್ಯತ್ಯಾಸ ಆಗ್ಬೋದು. ಬಿಸಿಲಲ್ಲಿ ಕೆಲಸ ಮಾಡೋದು ಆಗಲಿ, ಅವರ ವಯಸ್ಸು ಏಜು ತಕ್ಕಂಗೆ ವ್ಯತ್ಯಾಸ ಆಗ್ಬೋದು. ಮಿನಿಮಮ್ ಒಂದು 2 ಲೀಟರ್ಸ್ ಅಂತ ಹೇಳ್ಬೋದು. ಅದು ವ್ಯತ್ಯಾಸ ಕಾಣುತ್ತೆ, ಅವರ ಒಂದು ಕೆಲಸ ಯಾವ ಥರ ಮಾಡ್ತಾರೆ ಅದನ್ನು ನೋಡಿಕೊಂಡು ಅದನ್ನು ಸೆಟ್ ಮಾಡ್ಕೋಬೋದು. ಹಾಗಾಗಿ ಒಂದು ಹೈಡ್ರೇಟೆಡ್ ಆಗಿರಬೇಕು, ನೀರು ಚೆನ್ನಾಗಿ ಕುಡಿಬೇಕು ಅನ್ನೋದು ಇಂಪಾರ್ಟೆಂಟು. ಅದಾದ ನಂತರ ಓವರ್ ಥಿಂಕಿಂಗು, ಯಾವ್ದಾರ ನಮಗೆ ಪ್ರಾಬ್ಲಮ್ ಬರಲಿ ನಾವು ಅದು ಇಷ್ಟೇ ಇರುತ್ತೆ, ಬಟ್ ನಾವು ಅನ್ಕೊಳ್ಳೋದು ಬೆಟ್ಟದಷ್ಟು. ಹಾಗಾಗಿ ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಬ್ರೈನ್ ಏನಾಗುತ್ತಪ್ಪ ಅಂದರೆ ಅವಾಗ ಅದರ ಕೆಲಸ ಮಾಡ್ಲಿಕ್ಕಾಗಲ್ಲ, ಕನ್ಫ್ಯೂಷನ್ ಸ್ಟೇಟ್ ಆಗುತ್ತೆ. ಆಮೇಲೆ ಭಯ, ಎಂಜೈಟಿ ಈ ಥರದ್ದೆಲ್ಲ ಕಾಣಿಸ್ಕೊಳುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಓವರ್ ಥಿಂಕಿಂಗನ್ನು ನಾವು ಮಾಡ್ದೇನೆ ಅದನ್ನು ಸೊಲ್ಯೂಷನ್ ಹುಡ್ಕೋದ್ರ ಹತ್ರ ನೋಡ್ಬೇಕು. ಹಾಗಾಗಿ ಸ್ಟಾಪ್ ಓವರ್ ಥಿಂಕಿಂಗ್. ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಹುಡ್ಕೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದಾದ ನಂತರ ಲಾಸ್ಟ್ ಅಂದರೆ ಹೆಡ್ಫೋನ್ಸ್. ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಡ್ಫೋನ್ಸ್ಗಳನ್ನು ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಹೆಡ್ಫೋನ್ಸ್ಗಳನ್ನು ಹಾಕ್ಕೊಳ್ಳೋದು, ತುಂಬ ಲೌಡ್ ಸೌಂಡ್ ಹಾಕ್ಕೊಳ್ಳೋದು, ಅಂದರೆ ತುಂಬ ಜಾಸ್ತಿ ಸೌಂಡ್ಗಳನ್ನು ಹಾಕ್ಕೊಳ್ಳೋದು. ಅದನ್ನು ಬರ್ತಾ ಕಿವಿಗಳು ಏನಾಗ್ತಾ ಇದೆ ಅಂದರೆ, ನಾವು ಪೇಷಂಟ್ ನೋಡ್ತಾ ಇದ್ದೀವಿ ಯಾವ ಥರ ಇರುತ್ತೆ ಅಂದರೆ, ಒಂದು ಮೆಮೊರಿ ಕಡಿಮೆ ಆಗ್ತಾ ಇರುತ್ತೆ. ಅವರಿಗೆ ಒಂದು ಊರ ಹೆಸರು ಹೇಳೋದಾಗಲಿ ಒಂದು ಸ್ವಲ್ಪ ಲೇಟ್ ಮಾಡ್ತಾ ಇರ್ತಾರೆ. ಮೊದಲು ಚೆನ್ನಾಗಿ ಕ್ವಿಕ್ಕಾಗಿ ಹೇಳೋರು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ, ಏನಾದರೂ ಮರುವು ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ಆ ಒಂದು ಏನಿದಾವಲ್ಲ ಈ ಒಂದು ಹೆಡ್ಫೋನ್ಸ್ಗಳು, ಈ ಒಂದು ಇಯರ್ಬಡ್ಸು ಹೆಡ್ಫೋನ್ಸ್ಗಳನ್ನು ಹಾಕೊಂಡ್ರು ಕೂಡ ತುಂಬ ಕಮ್ಮಿ ಸೌಂಡಲ್ಲಿ ಹಾಕ್ಕೊಳ್ಬೇಕು ಮತ್ತು ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು. ಅದು ಏನಾಗುತ್ತೆ ಅಂದರೆ ನಮಗೆ ಒಂದು ಮೆಮೊರಿ ಆಗಲಿ ಇಲ್ಲಾಂದರೆ ಬ್ರೈನ್ ಫಂಕ್ಷನ್ ಮೇಲೆ ಅದು ಪರಿಣಾಮ ಬೀರುತ್ತಂತ ಹೇಳ್ಬೋದು. ಇಷ್ಟೆಲ್ಲ ತೊಂದರೆಗಳು ನಾವು ದಿನನಿತ್ಯ ಮಾಡ್ತಾನೆ ಇರ್ತೀವಿ ಬ್ರೈನ್ಗೆ. ಹಾಗಾಗಿ ಸಾಧ್ಯವಾದಷ್ಟು ಇವುಗಳನ್ನೆಲ್ಲ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡೋದ್ರಿಂದ ನಮ್ಮ ಬ್ರೈನು ಚೆನ್ನಾಗಿರುತ್ತೆ. ಇವೆಲ್ಲ ಅಭ್ಯಾಸಗಳಾಗಿರ್ತವೆ ನಮಗೆ. ಈ ಅಭ್ಯಾಸಗಳ ಜೊತೆಗೆ ಇನ್ನು ಕೆಟ್ಟ ಅಭ್ಯಾಸಗಳಪ್ಪ ಅಂತಂದರೆ ಕುಡಿಯೋದಾಗಲಿ, ಸ್ಮೋಕಿಂಗು, ಡ್ರಿಂಕಿಂಗು ಇವುಗಳನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಆವಾಗ ನಮ್ಮ ಬ್ರೈನು ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಇವೇನು ಇವಾಗ ಈ ಪಾಯಿಂಟ್ಸ್ ಎಲ್ಲ ಹೇಳಿದ್ವಲ್ಲ, 10 ಪಾಯಿಂಟ್ಸ್ ಏನಿದಾವಲ್ಲ, ಈ 10 ಅಭ್ಯಾಸಗಳಿಂದ ಬ್ರೈನ್ ಕೆಲಸ ಕಮ್ಮಿ ಬ್ರೈನು ಒಂದು ಪವರ್ಫುಲ್ ಆಗಿ ಕೆಲಸ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಈ ಅಭ್ಯಾಸಗಳನ್ನು ಸಾಧ್ಯವಾದಷ್ಟು ದೂರ ಮಾಡಬೇಕು.
ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.